ಕಮಿಂಗ್ ಬ್ಯಾಕ್ ಟು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಈಗ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಫಂಡ್ಸ್ ಬೇಕು ಅಂತ ಹೇಳೋ ಮೂಲಕ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು. ಅಂದರೆ ರಾಜ್ಯದಲ್ಲಿ ಶಾಸಕರಿಗೆ ಕ್ಷೇತ್ರ ಅಭಿವೃದ್ಧಿಗೆ ಫಂಡ್ಸ್ ಬೇಕು ಅಂದರೆ ಬ್ಲ್ಯಾಕ್ ಮೇಲ್ ಮಾಡಲೇಬೇಕು ಅನ್ನೋ ಹಂತಕ್ಕೆ ಹೋಗಿದೆ. ಇಲ್ದಿದ್ರೆ ಸರ್ಕಾರದ ಕಡೆಯಿಂದ ಅನುದಾನ ಬರ್ತಿಲ್ಲ, ಫಂಡ್ಸ್ ಬರ್ತಿಲ್ಲ, ಗ್ರಾಂಟ್ಸ್ ಬರ್ತಿಲ್ಲ, ಹಿಂಗೆ ಅರ್ಥ ಮಾಡ್ಕೊಳ್ಬೇಕಾ ನಾವು? ಕನ್ಫ್ಯೂಸ್ ಆಗಿರೋದು ಯಾರು ಅನ್ನೋದು ಮೊದಲನೇ ಪ್ರಶ್ನೆ. ಯಾರು ಯಾಕೆ ಕನ್ಫ್ಯೂಸ್ ಮಾಡಬೇಕು? ಸುಮ್ಮನೆ ಈಗ ಒಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇತ್ಕೊಂಡು ಏನೇನೋ ಮಾತಾಡಿದ್ರೆ ಜನನೂ ಅದನ್ನು ಕೇಳಕ್ಕೆ ತಯಾರಿರಲ್ಲ, ಮಾಧ್ಯಮಗಳು ಅದನ್ನು ಬಿತ್ತರಿಸ್ಲಿಕ್ಕೆ ತಯಾರಿರಲ್ಲ. ನಿಮ್ಮ ಮೂರ್ಖತನದ ಪರಮಾವಧಿನ ಅದು ತೋರಿಸ್ತದೆ. ಈಗ ಧೀರಜ್ ಮುನ್ರಾಜ್ ಅವರು ಚಿಕ್ಕ ಹುಡುಗ, ನಿಮ್ಮ ಮುಂದೆ ನಾವೆಲ್ಲ ಚಿಕ್ಕ ಹುಡುಗರು. ಈಗ ನಾನಾಗಿರ್ಬೋದು, ಧೀರಜ್ ಮುನ್ರಾಜ್ ಆಗಿರ್ಬೋದು, ನಾವೆಲ್ಲ ಮೊನ್ನೆ ಕಂಡುಬಿಟ್ಟಿರೋ ಹುಡುಗರು ಅನ್ನೋ ಲೆಕ್ಕಕ್ಕೆ ನೀವು ಮಾತಾಡ್ತೀರಿ. ನೀವು ಮಾತಾಡಿದಂಥ ಮಾತಿಗೆ, ನೀವು ಕೊಟ್ಟಂಥ ಧಮ್ಕಿಗೆ ಧೀರಜ್ ಮುನ್ರಾಜ್ ಅವರು ದಾಖಲೆ ಸಮೇತ ನಿಮಗೆ ಉತ್ತರ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಗೌರವ ಎಲ್ಲಿಗೆ ತಂದು ನಿಲ್ಲಿಸ್ಕೊಂಡ್ರಿ ಅನ್ನೋದು ಮೊದಲನೇ ಪಾಯಿಂಟಾಗಿ ಯೋಚನೆ ಮಾಡ್ಬೇಕು. ಆ್ಯಂಡ್ ಎರಡನೇ ವಿಚಾರ, ಇಲ್ಲಿ ನಾವು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿದ್ದೀವ, ನೀವು ಪಾಳೆಗಾರಿಕೆ ಮಾಡಕ್ಕೆ ಹೊರಟಿದ್ದೀರಾ. ರಾಜ್ಯ ಸರ್ಕಾರ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿದೆ ಅಂದರೆ ಇವತ್ತು ಪಾಳೆಗಾರಿಕೆ. ನಿಮ್ಮ ಸರ್ಕಾರ ಶುರುವಾದಾಗಿಂದ ಜನಗಳಿಗೆ ದಬ್ಬಾಳಿಕೆ, ದೌರ್ಜನ್ಯ, ಬೆದರಿಕೆಗಳ ಮುಖಾಂತರನೇ ನೀವು ಸರ್ಕಾರ ನಡೆಸಕ್ಕೆ ಹೊರಟಿದ್ದೀರಿ. ಇದು ನಡೆಯಲ್ಲ ಸ್ವಾಮಿ. ಜನ ನಿಮ್ಗೆ ಓಟ್ ಕೊಟ್ಟಿರೋದು ಜನಪರವಾದ ಆಡಳಿತ ಕೊಡಿ ಅಂತ. ನಿಮಗೊಂದು ನನ್ನ ಬಳಿ ಒಂದು ಫೋಟೋ ಇದೆ, ನಿಮಗೆ ತೋರಿಸ್ತೀನಿ. ನಿಮ್ಮ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ. ನಾನು ನಿಮಗೆ ಆ ಸ್ಪಷ್ಟತೆನ ಕೊಡ್ತೀನಿ. ನೆನ್ನೆ ನಾನು ಮಲ್ಲೇಶ್ವರಂ ಮುಖಾಂತರ ಹೊರಟಿದ್ದೆ. ಮಲ್ಲೇಶ್ವರಂ ಮುಖಾಂತರ ಹೊರಟಿದ್ದಾಗ ಒಂದು ಫೋಟೋ ನೀವು ಕ್ಲೀನಾಗಿ ಬೇಕಾದ್ರೆ ಮಾಧ್ಯಮದಲ್ಲಿ ಬಿತ್ತರಿಸ್ಬೋದು. ಮಲ್ಲೇಶ್ವರಂ, ದಯವಿಟ್ಟು ಕ್ಯಾಮ್ರಾ ಒಂಚೂರು ಝೂಮ್ ಮಾಡಿದ್ರೆ ಉತ್ತಮ. ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರುಗಡೆ ನೋಡಿ, ಇದು ನನ್ನ ತೆಗ್ದಿರೋಂಥ ಫೋಟೋ. ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರುಗಡೆ ಮಲ್ಲೇಶ್ವರಂ ಪೊಲೀಸ್ ಠಾಣೆ ಇನ್ನೂ ಇದೆ. ಬೇಕಾದರೆ ನೀವು CC ಕ್ಯಾಮ್ರಾ ಮುಖಾಂತರನೂ ಅಲ್ಲಿ ಇದು ಮಾಹಿತಿ ತಗೋ. ಮಲ್ಲೇಶ್ವರಂ ಪೊಲೀಸ್ ಠಾಣೆ ಎದುರುಗಡೆ ಬಂದು ಜನ ಕಸ ಸುರಿತಾವ್ರೆ ಅಂದರೆ, ನೀವು ಕಮಾಂಡೋಸ್ ಅಂತ ಹೇಳಿ ಒಂದಷ್ಟು ಜನಗಳಿಗೆ ಕಲ್ಲರ್ ಬಟ್ಟೆ ಕೊಟ್ಬಿಟ್ಟು ಅಲ್ಲಲ್ಲಿ ನಿಲ್ಲಿಸಿ ಯಾರನ್ನು ಬೀದಿಲಿ ಕಸ ಎಸ್ತ್ರೆ 500 ರೂಪಾಯಿ ಫೈನ್ ಕಲೆಕ್ಟ್ ಮಾಡಿ ಅಂತೇಳಿ ನೀವು ಹೊಸ ಒಂದು ಕಾನೂನು ತಂದ್ರಿ. ಅಂದರೆ ಆ ನೀವು ಕೆಲಸ ಕೊಟ್ಟಂಥ ಕಮಾಂಡೋಸ್ ಅದು ಎಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಗೊತ್ತಾಗ್ತಾ ಇಲ್ಲ. ಅಲ್ಲಿಂದ ಆಚೆಗೆ ಇವತ್ತು BBMPನಲ್ಲಿ ಜಗತ್ತಿನಲ್ಲಿ ಎಲ್ಲೂ ಮಾಡದೇ ಇರೋಂಥ ಹೊಸ ರೂಲ್ ಮಾಡಿದ್ದೀರಿ. ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೋ ಅವ್ರಿಗೂ ಕೂಡ ಕಸದ ತೆರಿಗೆ ಅಂತ ಪ್ರತಿ ತಿಂಗಳು 100 ರೂಪಾಯಿ ದಂಡ ಆಗ್ತಾಯಿದೆ. ದಂಡ ಅಂತಲೇ ಅನ್ಬೋದು ಅದು. ಕಸ ಹಾಕದೇ ಇರೋರ್ಗೂ ಕಸದ ಟ್ಯಾಕ್ಸ್ ಹಾಕೋವಂಥ ಸರ್ಕಾರ ಜನಕ್ಕೆ ಏನು ಫೆಸಿಲಿಟಿ ಕೊಡಬೇಕು? ಇವ್ರಿಗೆ ಲಾರಿ ಟ್ರಾನ್ಸ್ಪೋರ್ಟ್ ದುಡ್ಡು ಬೇಕು ಅಷ್ಟೇ. ಪ್ರತಿ ವಾರ್ಡ್ನಲ್ಲೂ ನೀವು ಸೆಗ್ರಿಗೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ಕಸನ ಸೆಗ್ರಿಗೇಟ್ ಮಾಡಲಿಕ್ಕೆ ತುಂಬ ಒಳ್ಳೊಳ್ಳೆ ಕಾನ್ಸೆಪ್ಟ್ಗಳು ಬಂದಿದ್ದಾವೆ. ಇಡೀ ಪ್ರಪಂಚದಾದ್ಯಂತ ಎಲ್ಲ ದೇಶಗಳು ಅಳವಡಿಸ್ಕೊಂಡಿದ್ದಾವೆ. ನಿಮಗೆ 80/60 ಜಾಗ ಸಿಕ್ಕಿದ್ರೆ ಸಾಕು, ಒಂದು ವಾರ್ಡ್ನಲ್ಲಿ ಆ ವಾರ್ಡ್ಗೆ ಬೇಕಾಗೋ ಅಷ್ಟು ಕಸನ 2 ದಿನದಲ್ಲಿ ಸೆಗ್ರಿಗೇಟ್ ಮಾಡ್ಬೋದು. ಮೊದಲೊಂದು ಕಾಲ ಇತ್ತು, ಹಸಿರು ಕಸ ಅಂದರೆ ಏನು ವೆಟ್ ವೇಸ್ಟ್ ಅಂತ ನೀವೇನು ಕರಿತೀರೋ, ಆ ವೆಟ್ ವೇಸ್ಟನ್ನ ಡಿಕಂಪೋಸ್ ಮಾಡಲಿಕ್ಕೆ ಕನಿಷ್ಠ 2 ತಿಂಗಳು ಬೇಕಾಗ್ತಿತ್ತು. ಇವಾಗ ಡಿಕಂಪೋಸರ್ಗಳು ಬಂದಿದ್ದಾವೆ. ನಾನು ಒಬ್ಬ ಜನಸಾಮಾನ್ಯನಾಗಿ ಒಬ್ಬ ರೈತನಿಗೆ ಗೊತ್ತಿದೆ, ನಿಮ್ಮ ಎಲೆ ಮತ್ತು ಹಸಿರು ಕಸಗಳನ್ನ ಡಿಕಂಪೋಸ್ ಮಾಡಿ ಗೊಬ್ಬರ ಮಾಡಿಕೊಡ್ಲಿಕ್ಕೆ 1 ವಾರ ಸಾಕು ಮ್ಯಾಕ್ಸಿಮಮ್. ಇನ್ನೂ ಹೊಸ ಟೆಕ್ನಾಲಜಿಗಳು ಬಂದಿದ್ದಾವೆ, 2 ದಿನಕ್ಕಾಗತ್ತೆ. ಅಂಥ ಎಲ್ಲ ಟೆಕ್ನಾಲಜಿಗಳಿದ್ದಾಗ ನೀವು ಸುಮಾರು OB ರಾಯನ್ ಕಾಲದ್ದು 30 ವರ್ಷದ ಹಿಂದಿನ ಕಾಲದ್ದು ಕಾನ್ಸೆಪ್ಟ್ ಇಟ್ಕೊಂಡೇ ನೀವು ದುಡ್ಡು ಮಾಡೋ ಪ್ರಯತ್ನದಲ್ಲೇ ಕಾಲ ಕಳೀತಾ ಇದ್ದೀರಿ. ಈ ಹಿಂದೆ ಸಾಕಷ್ಟು ಚರ್ಚೆಗಾಗಿತ್ತು ಮೆಕ್ಯಾನಿಕಲ್ ಸ್ವೈಪಿಂಗ್ ಮಿಷಿನ್ ಅಂತೇಳಿ. ನೀವು ಲಾರಿಗಳನ್ನ ಪರ್ಚೇಸ್ ಮಾಡೋ ವಿಚಾರದಲ್ಲಿ ಪರ್ಚೇಸ್ ಮಾಡ್ದಲ್ಲೇ ಅವ್ರು ಯಾರಿಗೋ 5 ವರ್ಷಕ್ಕೆ ಟೆಂಡರ್ ಕೊಟ್ಟು ಹಣಕ್ಕಿಂತ ಜಾಸ್ತಿ, ಅಂದರೆ ಪರ್ಚೇಸ್ ಮಾಡೋದಕ್ಕಿಂತ ಜಾಸ್ತಿ ನೀವು ಲೀಸ್ಗೆನೆ ದುಡ್ಡು ಕೊಡಕ್ಕೆ ಹೊರಟಿದ್ರಿ. ಇಂಥವೆಲ್ಲ ಏನಂದರೆ ನೀವು ದುಡ್ಡು ಹೊಡೆಯುವಂಥ ಒಂದು ವಿಚಾರ ಅಂತೇಳಿ ಇಡೀ ರಾಜ್ಯದ ಜನತೆ ಮಾತಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಲಿ ಸರ್ಕಾರ ನಡೆಸಬೇಕಾದಂಥವ್ರು, ಒಬ್ಬ DCM ಆದವರು, ನೀವು ಮಾಧ್ಯಮಗಳ ಮುಂದೆ ನಿಂತರು ಬ್ಲ್ಯಾಕ್ ಮೇಲ್ ಮಾಡಬೇಡಿ, ನನಗೆ ಗೊತ್ತು ಏನು ಮಾಡಬೇಕು, ನಿಮಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ, ನಿಮ್ಗೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ. ಸ್ವಾಮಿ, ನೀವೇ ಒಂದಿನ ವಿಧಾನಸೌಧದಲ್ಲಿ ನಿಂತು ಹೇಳಿದ್ರಿ, ಯಾರು ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಇವತ್ತು ನಾನು ಹೋಯ್ತೀನಿ, ನಾಳೆ ನೀವು ಹೋಯ್ತೀವಿ ಅಂತ. ಹಂಗಂದವ್ರು ಅಲ್ಲಿ ವಿಧಾನಸೌಧದಲ್ಲಿ ನಿಂತು ಹಂಗಂತೀರಿ, ಇಲ್ಲಿ ಬಂದು ಆಚೆ ಬಂದು ಬೆದರಿಕೆ ಆಗ್ತೀರಿ. ನಿಮ್ಮ ರೀತಿ ನೀತಿನೇ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಸ್ವಾಮಿ. DK ಶಿವಕುಮಾರ್ ಸಾಹೇಬ್ರೆ, ಮುಂಚೆ ದಿನೇಶ್ ಅವರು ಗೌರವದಿಂದ ಇದ್ರೆ ಸರಿ, ನಾವು ಮರ್ಸಿಲೆಸ್ ಆಗಿ ಬಿಹೇವ್ ಮಾಡಬೇಕಾಗತ್ತೆ, ಈ ಥರದ ಹೇಳಿಕೆ ಒಬ್ಬ ಜವಾಬ್ದಾರಿಯುತ ಮಿನಿಸ್ಟರ್ನಿಂದ ಅಂದರೆ ಜನರು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಸರ್, ಪ್ರಾಬ್ಲಮ್ ಇದೆ ಅಂದರೆ ಸೊಲ್ಯೂಷನ್, ಆಸ್ ಸಿಂಪಲ್ ಆಸ್ ದಟ್. ನೀವು ಸೊಲ್ಯೂಷನ್ ಕೊಡೋದ್ರ ಬದಲು ನಾವು ಮರ್ಸಿಲೆಸ್ ಆಗಿ ಬಿಹೇವ್ ಮಾಡ್ತೀವಿ, BJP ಆಫೀಸ್ ಮುಂದೆ ಕಸ ಹಾಕ್ತೀವಿ. ಯಾಕೆ BJP ಆಫೀಸ್ ಮುಂದೆ ಇರುವ ಜನರು
ಅಂದ್ರೆ ವೋಟರ್ಸು ವೋಟ್ ಹಾಕಿಲ್ವಾ ಸರ್ಕಾರಕ್ಕೆ? ಇವರ ಈ ಕಿತ್ತಾಟ, ರಾಜಕೀಯ ಕಿತ್ತಾಟಕ್ಕೆ ಇವ್ರು ಬಿಜೆಪಿ ಮೇಲಿನ ಜಿದ್ದಿಗೆ ತಗೊಂಡ್ಬಂದು ಮಲ್ಲೇಶ್ವರದಲ್ಲಿರೋ ಬಿಜೆಪಿ ಆಫೀಸ್ ಮುಂದೆ ಕಸ ಹಾಕಿದ್ರೆ ಅಲ್ಲಿ ಓಡಾಡೋದು ಮತದಾರರು, ಅವ್ರಿಗೇನು ಕರ್ಮ ಇದು? ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಈ ಆಟಿಟ್ಯೂಡ್, ಅವರ ಈ ಉತ್ತರದ ಧಾಟಿ ಶೈಲಿ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇವತ್ತು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ನಮ್ಮ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಏನು ನಗರ ಈ ಬೆಂಗಳೂರು ಉಸ್ತುವಾರಿ ವಹಿಸ್ಕೊಂಡ್ರು, ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀವಿ ಅಂದರು. ಇವತ್ತೇನಾಗಿದೆ, ಕಸದ ಬೆಂಗಳೂರು ಆಗಿದೆ. ಇದಕ್ಕೆ ಕಾರಣ ಏನಂದರೆ ಜನರು ಒಂದು ಕಾರಣ, ಸರ್ಕಾರನೂ ಒಂದು ಕಾರಣ. ಯಾಕಂದರೆ ಜನರೇ ಫಾರ್ಮ್ ಮಾಡೋದು ಸರ್ಕಾರನ. ಇದರಲ್ಲಿ ಜನರು ಕೂಡ, ನಾವು ಎಷ್ಟೋ ಕಡೆ ನಾನು ನೋಡ್ತೀನಿ, ಜನರು ಪಕ್ಕದ ಖಾಲಿ ಸೈಟ್ಗೆ ಈಸಿಯಾಗಿ ರಾತ್ರಿ ಬಂದ್ಬಿಟ್ಟು ಕಸ ಡಂಪ್ ಮಾಡ್ಬಿಟ್ಟು ಹೋಗ್ತಾರೆ. ಪಬ್ಲಿಕ್ಸಲ್ಲೂ ತಪ್ಪಿದೆ, ಇದರಲ್ಲಿ ಸರ್ಕಾರದ್ದು ಒಂದೇ ತಪ್ಪಿಲ್ಲ. ಅಂದರೆ ಇದರಲ್ಲಿ ಸರ್ಕಾರ ಎಲ್ಲಿ ಸೋತಿದೆ ಅಂದರೆ, ಸುಮಾರು ಇವರು ಅಧಿಕಾರಕ್ಕೆ ಬಂದು 2.5 ವರ್ಷ ಆಯಿತು. 2.5 ವರ್ಷ ಆದರೆ 2.5 ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿದ್ರು, ಕಸದಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರು, ಏನು ಮಾಡಿಲ್ಲ. ಇವಾಗ 2021-22ರಲ್ಲಿ ಸುಮಾರು 1622 ಕೋಟಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಒಂದು ವರ್ಷಕ್ಕೆ. ಏನು BBMP-ನಲ್ಲಿ ಕಸಕ್ಕೆ ಸಂಸ್ಕರಣೆಗೆ ಅಷ್ಟು ಫಂಡ್ನ ನಿಯೋಜನೆ ಮಾಡಿದ್ದಾರೆ. ಹಿಂಗೆ ನಾವು ನೋಡ್ಕೊ ಬಂದರೆ 2022-23ರಲ್ಲಿ 1619 ಕೋಟಿ, 23-24ರಲ್ಲಿ 1643 ಕೋಟಿ, 24-25ರಲ್ಲಿ 1075 ಕೋಟಿ ಇತ್ತು. ಡೈರೆಕ್ಟಾಗಿ 25-26ಕ್ಕೆ 1400 ಕೋಟಿ, 325 ಕೋಟಿ ಒಂದೇ ವರ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಇದನ್ನ ನಾವು ಟೋಟಲು 7359 ಕೋಟಿ ತಿಂದಿದ್ದಾರೆ ಸುಮಾರು 5-6 ವರ್ಷಕ್ಕೆ. ಕಸ ಏನೋ ಸಂಸ್ಕರಣೆ ಮಾಡ್ತೀವಿ ಅಂದ್ಬಿಟ್ಟು. ಜೊತೆಗೆ ಇವತ್ತೇನು ನಾವು ಬೆಂಗಳೂರು ಪಾಪ್ಯುಲೇಷನ್ ಇದ್ದೀವಿ, ಇವತ್ತೇನು 1,28,00,000 ಪಾಪ್ಯುಲೇಷನ್ಗೆ ಇವರು 1400 ಕೋಟಿ ಡಿವೈಡ್ ಮಾಡಿದ್ರೆ ಪ್ರತಿಯೊಬ್ಬನ ತಲೆ ಮೇಲೆ 1094 ರೂಪಾಯಿ ಪರ್ ಆ್ಯನಮ್ ಬರುತ್ತೆ ಕಸಕ್ಕೆ, ಪ್ರತಿಯೊಬ್ಬ ವ್ಯಕ್ತಿ ಕಟ್ತಾ ಇರೋ ಟ್ಯಾಕ್ಸ್. ಇಷ್ಟು ಕೊಟ್ಟರು ಕೂಡ ಇವರು ಅಸಮರ್ಥವಾಗಿ ಸರ್ಕಾರ ನಿಭಾಯಿಸ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಎಂತೆಂಥ ಟೆಕ್ನಾಲಜಿ ಬಂದಿದ್ದಾವೆ, ಕಸದಿಂದ ರಸ ಮಾಡುವಂಥ ಟೆಕ್ನಾಲಜಿಗಳಿಗೆ ಆಲ್ರೆಡಿ ಇಬ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಇಷ್ಟೆಲ್ಲ ಟೆಕ್ನಾಲಜಿ ಬಂದ್ರು 2.5 ವರ್ಷದಿಂದ ಇವರು ಅಧಿಕಾರ ಕಿತ್ತಾಟದಲ್ಲೇ ಕಂಪ್ಲೀಟ್ ಸಮಯವನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಹೊರತು ರಾಜ್ಯದ ಅಭಿವೃದ್ಧಿ ಆಗ್ಲಿ, ಬೆಂಗಳೂರು ಅಭಿವೃದ್ಧಿಗಾಗ್ಲಿ ಒಂದೇ 1% ಇವ್ರ ಕೆಲಸ ಇಲ್ಲ. ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋರು ಸರ್, ಇವತ್ತು 2 ವರ್ಷದಿಂದ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಿರೋ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗೌರವದಿಂದ ಇದ್ರೆ ಸರಿ, ಇಲ್ಲಾಂದ್ರೆ ಮರ್ಸಿಲೆಸ್ ಆಗಿ ನಾವು ಬಿಹೇವ್ ಮಾಡ್ಬೇಕಾಗತ್ತೆ, ಈ ತರದ ಮಾತುಗಳು, ಪ್ರತಿಕ್ರಿಯೆ, ಸಮಸ್ಯೆ ವಿಚಾರದಲ್ಲಿ ಬಂದಾಗ ಇಲ್ಲ ಇದನ್ನ ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅವ್ರದೇ ರೆಸ್ಪಾನ್ಸಿಬಲ್. ಇವಾಗ ನಾವು ಪಂಜಾಬಲ್ಲಿ ಅಧಿಕಾರಕ್ಕೆ ಬಂದೋ, ಇವತ್ತು ಅಲ್ಲಿ ಈ ಲೂಧಿಯಾನ, ಅಮೃತ್ಸರ್, ಜಲಂಧರಲ್ಲಿ ಹೈಯೆಸ್ಟ್ ಸೆಗ್ರಿಗೇಷನ್ ಏನು ಕಸ ಪ್ರೊಡಕ್ಷನ್ ಆಗ್ತಾ ಇದೆ. ಅಷ್ಟಕ್ಕೂ ಅಡ್ವಾನ್ಸ್ ಟೆಕ್ನಾಲಜಿ ಮಾಡಿದೀವಿ, ಅಷ್ಟನ್ನು ರೀಸೈಕಲ್ ಮಾಡ್ತಾ ಇದೀವಿ. ಮತ್ತೆ ರ್ಯಾಕ್ ಪಿಕ್ಕರ್ಸ್ ನ ಫಾರ್ಮಲೈಸ್ ಮಾಡಿದೀವಿ, ಮತ್ತೆ GPS ಮಾಡಿದೀವಿ, ಆಟೋಗಳಿಗೆ ಕಲೆಕ್ಷನ್ಗೆ ಟೈಮಿಂಗ್ ಮಾಡಿದೀವಿ, ಕಲೆಕ್ಷನ್ ವೆಹಿಕಲ್ಗಳಿಗೆ. ಇಷ್ಟೆಲ್ಲ ಮಾಡಿ ಮತ್ತೆ ಇವತ್ತು ಏನು ಕಲೆಕ್ಷನ್ ತುಂಬ್ತಾ ಇದ್ರು ಲ್ಯಾಂಡ್ ಫಿಲ್ಲಿಂಗು, ಆ ಏರಿಯಾನೇ ಕಡಿಮೆ ಮಾಡಿದೀವಿ, ಯೂಸಬಲ್ ಲ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದೀವಿ. ಅಂದರೆ ಲ್ಯಾಂಡ್ ಫಿಲ್ಲಿಂಗ್ ಲ್ಯಾಂಡ್ನೇ ಕಡಿಮೆ ಮಾಡ್ತಾ ಇದ್ದೀವಿ. ಇವ್ರು ಇನ್ನೂ ನಂಗೆ 30 ಎಕರೆ ಕೊಡಿ, 50 ಎಕರೆ ಕೊಡಿ. ಆ ಮಂಡೂರಲ್ಲಿ ಯಾವುದೋ ಒಂದು ಸಂಸ್ಥೆಗೆ 35 ಎಕರೆ ಕೊಟ್ಟರು, 75 ಕೋಟಿ ಪ್ರಾಜೆಕ್ಟ್ ಮಾಡ್ತೀವಿ ಅಂದ್ರು. ಆ ಸಂಸ್ಥೆ 55 ಕೋಟಿ ಲೋನ್ ತಗೊಂಡು ಇವರೊಂದು 15 ಕೋಟಿ ಅದೇನು ಮಾಡಿಲ್ಲ, ಮತ್ತೆ ಅಲ್ಲಿಗೆ ತುಂಬ್ತಾ ಇದ್ದಾರೆ. ಅಂದ್ರೆ ಅದು CAG ರಿಪೋರ್ಟ್ ಅಲ್ಲೇ ಬಂದ್ಬಿಟ್ಟಿದೆ ಅವರ ಭ್ರಷ್ಟಾಚಾರಗಳು. ಹೈಕೋರ್ಟ್ ಅಲ್ಲಿ ತಡೆ ಕೊಟ್ಟಿದ್ದಾರೆ ಹಿಂದೆ. ಅಂದ್ರೆ ಬೆಂಗಳೂರು ಬರೀ ಒಂದು ಲೂಟಿ ಸಂಸ್ಥೆ, ಜನರ ಮೇಲೆ ಹೊರೆ ಹಾಕಿ ಜನರನ್ನ ಲೂಟಿ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಹೊರತು ಈಗ ಕೊನೆಗೆ ನಾವು ಇನ್ನೇನು ಆಪ್ಷನ್ ಇಲ್ಲ. ಇವ್ರು ಯಾವಾಗ ಇವ್ರು ಕಸ ಎತ್ತಲಿಲ್ಲ ಅಂದ್ರೆ ನಾವು ಡಂಜೋ ಪೋರ್ಟರ್ ಮಾಡ್ತೀವಿ ಕಾಂಗ್ರೆಸ್ ಆಫೀಸ್ಗೆ, ಇನ್ನೇನು ಮಾಡಕ್ಕಾಗಲ್ಲ. ಬಿಜೆಪಿ ಜನಗಳು ಕಳಿಸ್ತಾರಂತೆ, ನೀವು ಕಾಂಗ್ರೆಸ್ ಅಲ್ಲ, ಈಗ ಸರ್ಕಾರ